ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದ ನಮನಗಳು ದೀಪ ಹಚ್ಚುವ ಮೂಲಕ ಯೋಜನಾ ಪ್ರಾಧಿಕಾರದ 5 ಗ್ಯಾರಂಟಿ ಸದಸ್ಯರಾದ ಅಂಜನಪ್ಪ ಎಂ ಹಾಗೂ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಫ್ರೆಂಡ್ಸ್ ಸಂತೋಷ್ ದಮನಿ ತರಹ ಸಂರಕ್ಷಣೆ ಸಮಿತಿ ಅವರು ಮಾತನಾಡಿದ ನಮ್ಮನ್ನ ಅಗಲಿ 69 ವರ್ಷಗಳಾಯಿತು. ನಮ್ಮ ದೇಶದ ಏಕತೆ ಸಾರ್ವಭೌಮತೆ ಕಾಪಾಡುವ ನಿಟ್ಟಿನಲ್ಲಿ ಪೆನ್ನಿನ ಮೂಲಕ ಬರವಣಿಗೆಯ ಮೂಲಕ ನಮ್ಮ ದೇಶದ ದಿಕ್ಕನ್ನೇ ಬದಲಿಸಿದವರು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೇಧಾವಿ ಇರುವುದಾದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಬ್ಬರೇ. ವಿದ್ಯೆ ಬುದ್ಧಿ ಎಲ್ಲಿ ಅವರಿಗೆ ಸರಿಸಾಟಿ ಇಲ್ಲ. ಅಂತಹ ಮಹಾನ್ ವ್ಯಕ್ತಿ ಹೊಳೆಯುವ ವಜ್ರದಂತೆ 58,000 ಪುಸ್ತಕಗಳನ್ನು ಓದಿ ಅವರ ಜ್ಞಾನ ವೃದ್ಧಿಸಿಕೊಂಡ ಮಹಾನ್ ವ್ಯಕ್ತಿ ಅಂಬೇಡ್ಕರ್. 32 ಪದವಿಯನ್ನ ಪಡೆದುಕೊಂಡವರು. 3 ಮುತ್ತಿನಂತಹ ಸೂತ್ರಗಳು ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಬೆಂಬಲದ ಧೈರ್ಯದ ಎಂದು ತಿಳಿಸಿದರು. ವರದಿ ಪುಷ್ಪ ಎಸ್ವಿ ಮಾಲೂರ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಮಾನತೆಯ ಅಧಿಕಾರಗಳು ಈ ಭಾರತ ದೇಶಕ್ಕೆ ದಿಕ್ಕು ದೆಸೆಯನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿಯ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನಾಚರಣೆಯನ್ನು ಇವತ್ತು ಇಲ್ಲೇ ಸಂತೋಷ್ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬರವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸೋದ್ರ ಮುಖಾಂತರ ಮತ್ತು ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಈ ಜನಕ್ಕೆ ಕೊಟ್ಟಿರ್ತಕ್ಕಂಥ ಏನು ಸಂದೇಶಗಳಿವೆ ಅವು ಯಾವತ್ತೂ ಸಹ ಬೆಳಕನ್ನು ಚೆಲ್ಲದೆ ಅದರ ಬಗ್ಗೆ ಜಾಗೃತರಾಗಿರಲಿ ಇರ್ತಕ್ಕಂಥ ಸಂಕೇತವಾಗಿ ಕ್ಯಾಂಡಲನ್ನು ಅಂಟಿಸಿ ಇಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬರವರು ಒಂದು ವ್ಯಕ್ತಿಯಲ್ಲ, ಅವರು ಶಕ್ತಿ. ಈ ಪ್ರಪಂಚದಲ್ಲೇ ಹೆಚ್ಚು ಯಾರಾದರೂ ಓದಿದ್ದಾರೆ ಅಂತಕ್ಕಂಥದ್ದಿದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾವ ಮಟ್ಟಕ್ಕೆ ಈ ದೇಶ ನಡೆಸ್ಕೋಬೇಕು, ಇಲ್ಲಿ ಆಗ್ತಕ್ಕಂಥ ಮತಾಂಧ ಸರ್ಕಾರಗಳು ಯಾವ ರೀತಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥ ಕಿಂಚತ್ತು ವಿವೇಚನೆಯನ್ನ ಇಟ್ಕೊಳ್ಳದೆ ಬಾಬಾ ಸಾಹೇಬ್ ಅವರಿಗೆ ಈಗಾಗಲೇ ಯಾವಾಗಲೂ ಸಹ ಕೊಡಬೇಕಾಗಿತ್ತು, ಅದನ್ನು ಸಹ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇರೆ ದೇಶಗಳಲ್ಲಿ ಕೊಟ್ಟಿದ್ದಾರೆ, ಭಾರತ ರತ್ನ ಕೊಟ್ಟಿದ್ದಾರೆ, ಪದ್ಮಭೂಷಣ ಕೊಡಬೇಕಾಗಿತ್ತು. ಹಾಗಾಗಿ ಬೇರೆ ದೇಶಗಳು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಗ್ರಂಥಾಲಯಗಳನ್ನು ಅವರ ಹೆಸರನ್ನು ತೆಗೆದಿದೆ, ಅವರ ವಿಗ್ರಹಗಳನ್ನು ಆ ದೇಶದ ಅತ್ಯಂತ ಏನು ಪಾರ್ಲಿಮೆಂಟ್ ಇರ್ಬೋದು ಅದರ ಮುಂದೆ ನಿಲ್ಲಿಸಿದೆ. ಅವರ ವಿಚಾರಧಾರೆಗಳನ್ನು ಆ ದೇಶಗಳಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ. ಅದನ್ನು ನೋಡಿಕೊಂಡಾದರೂ ನಮ್ಮ ಭಾರತ ಕಲ್ತ್ಕೋಬೇಕು. ಹಾಗಾಗಿ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು, ಸರ್ವಾಧಿಕಾರಿ ಧೋರಣೆಯನ್ನು ಬಿಡಬೇಕು. ಮುಂದೆ ಮುಂದೆ ಬರ್ತಕ್ಕಂಥದ್ದನ್ನು ನೋಡಿದ್ರೆ ನಾವು ಮನುವಾದಿ ಸರ್ಕಾರಗಳು ಉಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ದೇಶ ಸಾಗ್ತಾ ಇದೆ. ಮತದಾನದ ವರ್ಗಗಳಿಂದ ಕಿತ್ಕೊಳ್ತಕ್ಕಂಥ ಒಂದು ಕೃತ್ಯ ಈ ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಮುಂದೆ ಈ ಕೆಲ ಜೈ ಭೀಮ್ 69ನೇ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ನಿರ್ವಹಣದ ದಿನದ ನಮನಗಳು. ಬಂಧುಗಳೇ, ಬಾಬಾ ಸಾಹೇಬರು ನಮ್ಮನ್ನು ಅಗಲಿ 69 ವರ್ಷಗಳೇ ಕಳೆದಿದೆ. ಆದರೆ ಅವರ ತತ್ವ, ಅವರ ಆದರ್ಶ, ಅವರ ಹೋರಾಟ ಇಂದಿಗೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಯಾಕಂದ್ರೆ ಬರವಣಿಗೆಯ ಮೂಲಕ ನಮಗೆ ಸಂವಿಧಾನವನ್ನು ಕೊಟ್ಟು ಒಂದು ದೇಶದ ಏಕತೆಯನ್ನು ಸಾರ್ವಭೌಮತೆಯನ್ನು ಕಾಪಾಡುವಂತ ಒಂದು ಪೆನ್ನಿನ ಮೂಲಕ ಬರವಣಿಗೆ ಮೂಲಕ ಈ ದೇಶದ ದಿಕ್ಕನ್ನು ಬದಲಿಸಿದಾರಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು 1891ರಲ್ಲಿ ಜನಿಸಿ ಅವರು ತುಂಬಾ ಹೀನಾಯವಾಗಿ ವಿದ್ಯಾಭ್ಯಾಸ ಆಗಿನ ಮನುವಾದಿಗಳು ಬಾಬಾ ಸಾಹೇಬರನ್ನ ನಡೆಸ್ಕೊಂತಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ತುಂಬಾ ಅಪಮಾನಗಳನ್ನು ಶೋಷಣೆಯನ್ನು ಎದುರಿಸ್ತಾರೆ. ತದನಂತರ ಅವರು ತುಂಬಾ
ಶೋಚನೀಯ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ನನಗಾದ ಅವಮಾನ ಅಪಮಾನ ದೌರ್ಜನ್ಯ ನನ್ನ ಜನಕ್ಕೆ, ಈ ಕಟ್ಟಕಡೆ ವ್ಯಕ್ತಿಗೆ ಆಗಬಾರದು ಎಂದು ಅವರು ದೇಶದಲ್ಲಿ ಪ್ರಪಂಚದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಓದ್ಕೊಳ್ತಾರೆ. ಅವರು 32 ಪದವಿಗಳನ್ನು ಪಡ್ಕೊತಾರೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮೇಧಾವಿ ಯಾರನ್ನ ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು. ಸುಮಾರು 58,000 ಪುಸ್ತಕಗಳನ್ನು ಅವರು ಓದಿಕೊಂಡು ಅವರ ಜ್ಞಾನದಲ್ಲಿ ಇಟ್ಕೊಂಡು ಅವರು ಯಾವ ಸಂದರ್ಭದಲ್ಲಿ ಯಾವ ವಾಕ್ಯವನ್ನು ಹೇಳ್ಬೇಕಂತ ಪರಿಣಿತನ್ನ ಪಡೆದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು. ಅವರು ಹಲವಾರು ಹೋರಾಟಗಳನ್ನು ಮಾಡ್ತಾರೆ. ಅದು ಈ ದೇಶದ ಏಕತೆಗಾಗಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಭ್ರಾತೃತ್ವಕ್ಕಾಗಿ ಅವರು ನಾನಾ ರೀತಿ ಹೋರಾಟಗಳ ಮುಂಚೂಣಿ ನಾಯಕರಾಗಿರ್ತಾರೆ. 1920ರಿಂದ 56ರ ತನಕ ಹೊಸ ಕ್ರಾಂತಿಯನ್ನೇ ಈ ದೇಶಕ್ಕೆ